ಅಭ್ಯಸ್ ಮಾತಾಡಿದ್ರೆ ಜ್ಞಾನಿ ಮೌನದಿಂದ ಮಾತಾಡ್ತಾರೆ ಅಂತೇಳಿ ಬೇರೆಯವರೆಲ್ಲ ಸ್ವಾಮಿ ಮಠಗಳನ್ನ 20-30 ಜನ ಕರೆಸಿಬಿಟ್ಟು ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ನಾವು ಟವಲ್ಗಳು ಹಾಕೊಂಡು ವಾಶ್ ಕೋಟ್ಗಳು ಹಾಕೊಂಡು ಅಲ್ಲಾಡಿಸ್ಕೊಂಡು ನಾನು ಬಡಿವಾರ ಬೆಳೋದಕ್ಕೆ ನನ್ನ ಜೀವನದಲ್ಲಿ ನನ್ನ ಕೈಲಿ ಆಗಲ್ಲ. ಹಂಗೆ ಮಾಡಕ್ಕೆ ಹೋಗಿದ್ರೆ ಭಗವಂತ ನನಗೇನು ಕಡಿಮೆ ಕೊಟ್ಟಿದ್ದು. ನನಗೆ 100 ಕೋಟಿಗಳ ಆಸ್ತಿಗಳೇ ಇದ್ದಾವೆ. ನಮ್ಮ ಅಣ್ಣಗಳು ನನಗೆ ಸಂಪಾದಿಸಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳು ಕೂಡ ಸಾಕಷ್ಟು ನಾನು ಸಾಯೋವರೆಗೂ ತಿಂದ್ರೂ ಸಾಕಾಗಲ್ಲ. ಅದ್ರ ಬಳಸ್ಕೊಂಡಿದ್ರೆ ಇಂಥ 1000 ಮಠಗಳನ್ನೇ ನಾನು ಕಟ್ಬೋದಾಗಿತ್ತು ಇಲ್ಲಿ. ಹೀಗಾಗಿ ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ನನಗೇನು ತಂದೆ ತಾಯಿಗಳು ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ನಾವು ತಲೆ ಬಗ್ಸ್ತಕ್ಕಂಥ ಕೆಲಸ ನನ್ನ ಜಾಯಮಾನದಲ್ಲಿ ಮಾಡೋದಿಲ್ಲ. ಆಮೇಲೆ ಹೀರಿಕಾಡ್ಲು ಕೊಡಲ್ಲ, ಆ ಟಿಪ್ಪೋಲ್ ಈ ಟಿಪ್ಪೋಲೆ ಮಾತ್ರ ನನ್ನ ಕೈಲಿ ಆಗಲ್ಲ. ಕಾರಣ ಯಾಕಂದ್ರೆ ನಾನು ಒಬ್ಬನ ಕಾಲಿಗೆ ಬಿದ್ರೆ, ಒಬ್ಬ ಒಳ್ಳೆ ಯೋಗ್ಯಸ್ಥನ ಕಾಲಿಗೆ ಬಿದ್ರೆ ಇಡೀ ಕ್ಷೇತ್ರ ನನ್ನಿಂದೆ ಐತೆ. ಇನ್ನು 2 ಲಕ್ಷ ಜನ ಬದುಕಿದ್ದಾರೆ. ಅಯೋಗ್ಯರಿಗೆಲ್ಲ ಕಾಲಿಗೆ ಬಿದ್ರೆ ನಾನು ಇಡೀ ಕ್ಷೇತ್ರನೇ ಕಾಲಿ ಬಿಡಿಸ್ದಂಗೆ ಆಗುತ್ತೆ. ಆ ಕೆಲಸ ನಿಮ್ಮನ್ನ ತಲೆ ಬಗ್ಸೋ ಕೆಲಸ ನಾನು ಮಾಡಿದ್ದೆ. ನಾನು ಧೈರ್ಯವಾಗಿ ನನಗೆ ತಿಳಿದಿದ್ದೆ ನಾನು ಮಾಡ್ತಕ್ಕಂಥವನು. ನಿಮಗೆ ಅವಮಾನ ಬರ್ತಕ್ಕಂಥ ರೀತಿ ಯಾವತ್ತು ಕೂಡ ತಲೆ ತಗ್ಗಿಸ್ತಕ್ಕಂಥ ಕೀರ್ತಿ ನಮ್ಮ ಕ್ಷೇತ್ರದಲ್ಲಿ ಇಂಥ MLAಗಳು ಬಂದು ಇಂಥ ಮಾಡಿದ್ರು ಅನ್ನೋ ಅಪಕೀರ್ತಿಗಳು ಕೂಡ ಯಾವತ್ತು ನನಗೆ ರಾಜಕೀಯದಿಂದ ನಿವೃತ್ತಿ ಅನ್ಸಿತ್ತಿಲ್ಲ. ಆ ಕೆಲಸ ನನಗೆ ಬೇಕಾಗಿಲ್ಲ. ಅದನ್ನ ನಾವು ಬೂಟಾಟಿಕೆ ಇಲ್ಲ, ನಾಟಿಕೆ ಜೀವನ ಇಲ್ಲ, ನೇರವಾದ ಜೀವನ ನಡೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಂತ್ರಿ ಪದವಿ ಬೇಕು ಅಂತ ಕೇಳ್ತೀನಿ, ಇಲ್ಲ ಅಂತಲ್ಲ. ಯಾಕಂದ್ರೆ ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಒಬ್ಬ ರಾಜಕಾರಣಿ. ನಾವು ಬರ್ಬೇಕಾದ್ರೆ ಎಷ್ಟೋ ಜನ ನೀವು ಮಂತ್ರಿಗಳು ಮಾಡಿದ್ವಿ. ನಾವು 94ರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಾಗ್ಲೂ ಕೂಡ ನಾನು ಉಚ್ಚಾಟ ಮಾಡಿದ್ರು. ಮತ್ತೆ ಅವರೇ ನೇರವಾಗಿ ಕರ್ಕೊಂಡೋಗಿ ಮತ್ತೆ ಟಿಕೆಟ್ ಕೊಟ್ರು. ಮತ್ತೆ 2018ರಲ್ಲಿ ಕೂಡ ಕಾರಣಾಂತರಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಟಿಕೆಟೇ ಮೈನಸ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವರೇ ಕರೆದು ಮತ್ತೆ ಟಿಕೆಟ್ ಕೊಟ್ಟು ಮತ್ತೆ ನನ್ನ ಕೆಲಸ ನೀವೆಲ್ಲರೂ ಮಾಡಿದ್ರು. ಇವೆಲ್ಲ ಉದಾಹರಣೆಗಳಿದ್ದಾವೆ. ನಾನು 2004ರಲ್ಲಿ ಇವರು ನಮ್ಮ ಧರ್ಮಸಿಂಗ್ ಅವ್ರು ಇರ್ಬೇಕಾದ್ರೆ ಇದೇ ಜನ ಬಂದ್ಬಿಟ್ಟು ಅಲ್ಲಿ ಕೂಗಾಕಿದ್ದಕ್ಕಪ್ಪ ನಾನು ಎಲ್ವೆ ಕುಟುಂಬ ಗೌರವ ಇದೆ, ಅಭಿಮಾನ ಇದೆ, ದೊಡ್ಡ ಮಂತನ ನೀವೆಲ್ಲ ಬಂದು ಕೇಳಿದ್ರಿ, ನಿಮ್ಮೆಲ್ಲರಿಗೂ ಒಂದು ಗೌರವ ಕೊಡ್ತೀನಿ ಕಣ, ನನಗೆ 15 ದಿವಸ ಟೈಮ್ ಕೊಡ್ರಿ ಅಂತ ಧರ್ಮಸಿಂಗ್ ಅವ್ರ ಟೈಮ್ ತಗೊಂಡು 15 ದಿವಸ ನನಗೆ ಗೊತ್ತಿಲ್ಲ. ಗೋಪಾಲಕೃಷ್ಣ ಬಂದು ನಾನೇ ಡೆಪ್ಟಿ ಸ್ಪೀಕರ್ ಆಗಿ ನೀನು ಹೋಗಿ ತಗೋಬೇಕಪ್ಪ ಅಂತ ಹೇಳಿದ್ರು. ಏನ್ ಸರ್ ಹಿಂಗ್ ಕರೀತೀರಿ ಇದ್ದಕ್ಕಿದ್ದಂಗೆ ಅಂತ. ನಿಮ್ಮ ಜನಗಳ ಮುಂದೆ ನಾನು ಮಾತು ಕೊಟ್ಟಿದ್ದೇನೆ, ಯಾವತ್ತು ನಿಮಗೂ ಮಾತು ಕೊಟ್ಟಿ. ನಿಮ್ಮಂತ ಮಂತನಕ್ಕೆ ನಾನು ಅಷ್ಟು ಮಾಡಿದೆ. ನಾನು ಇನ್ನೇನ್ ಮಾಡ್ಲಪ್ಪ, ಬಹಳ ಚಿಕ್ಕದಾಯ್ತು, ಮುಂದೆ ನಾನು ಒಳ್ಳೇದು ಮಾಡ್ತೀನಿ ಅಂದ್ರೆ. ಬಟ್ ದೈವದೇನ್ರಾದ್ರು ಅವರು, ಅಲ್ಲಿಂದಾಗಿ ಇದಾಯ್ತು. ಬಟ್ ಆ ತರ ಇವರು ಅರ್ಥ ಮಾಡ್ಕೋಬೇಕಲ್ಲ. 7 ಸಾರಿ ಸರಿ ಸಮಾನ ಇರ್ತಕ್ಕಂಥ ಇಡೀ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ 6 ಜನ ಅಷ್ಟು ಕಂಟಿನ್ಯೂಸ್ ಆಗಿ 7 ಸಾರಿ ಗೆದ್ದು ನಾವಲ್ಲಿ ಕೂತ್ಕೊಂಡಿದ್ವಿ ಅಸೆಂಬ್ಲಿಗಳಂತ. ನಮಗೂ ಅನುಭವ ಇದೆ. ಬಾರಿ ಒದ್ದರಿಸಿ ಮಾತಾಡ್ಬಿಟ್ರೆ ಮಾತ್ರ ಬಾರಿ ದೊಡ್ಡ ಮೇಧಾವಿ ಅಲ್ಲ. ಮಾನಸಿಕವಾಗಿ ನೊಂದಿರ್ತಕ್ಕಂಥ ನೋವುಗಳು ಕೂಡ ಜಾಸ್ತಿ ಅನುಭವಿಸಿದೆ ನಾವು ವಿಚಾರದಲ್ಲಿ. ನಮಗೂ ಅನುಭವಗಳಿದೆ. ಡೆಪ್ಟಿ ಸ್ಪೀಕರ್ ಕೆಲಸ ಮಾಡಿದ್ದೀನಿ. ಎಲ್ಲ ರಾಜಕೀಯದಲ್ಲೆಲ್ಲ ನಾವು ಕಮಿಟಿಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಕಾರ್ಪೊರೇಷನ್ಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಜನಗಳಲ್ಲಿ ಕೂಡ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥ ಸಂದರ್ಭಗಳು ಕೂಡ ಸಾಕಷ್ಟು ಹಂಚ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿಗಳು ಕೂಡ ತರಕಾರಿ ಮಾಡ್ಕೊಂಡು ಮೇಷ್ಟ್ರುಗಳಾಗಿ ನಮ್ಮನ್ನ ಬಡ ಕುಟುಂಬದಲ್ಲಿ ಯಾವ ರೀತಿ ಕಷ್ಟ ಅಂಬದು ಏನು ಕೊಟ್ಟಾರೆ ಅಂತ ಹೇಳಿದ್ರೆ, ಅನ್ನ ಊಟ ಮುದ್ದೆ ಇಲ್ದಲೇ ನಾವು ಬದುಕಿರ್ತಕ್ಕಂಥ ಜನ ನನಗೆ ಬಡತನ ಚೆನ್ನಾಗಿ ಗೊತ್ತಿದೆ. ಹಾಗಂತೇಳಿ ನಾನು ಯಾವತ್ತೂ ಹಿಂದಿನ ಜೀವನ ನಾನು ಮರೆಯಲ್ಲ. ಮುಂದಿನ ಜೀವನ ಭಾರಿ ಸೊಗಸಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂಥದ್ದಲ್ಲ. ಈಗ ಈ ಜೀವನದಲ್ಲಿ ಜೀವ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸ ಹಿಂದುಳಿದಿರ್ತಕ್ಕಂಥ, ಅತ್ಯಂತ ಹಿಂದುಳಿತಕ್ಕಂಥ ಈ ತಾಲೂಕಿಗೆ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಬಿಟ್ರೆ ಖಂಡಿತವಾಗ್ಲೂ ನನ್ನ ತಂದೆ ತಾಯಿ ಸಮಾಧಿಗಳು ಇಲ್ಲೇ ಇದೆ, ಅವರ ಮೇಲೆ ಪ್ರಮಾಣ ಮಾಡಿರ್ತೇನೆ. ಯಾವ ಆಸೆಗಳು ನನಗಿಲ್ಲ. ನಾನು ನಿಮ್ಮನ್ನೆಲ್ಲ ಕರೀತಕ್ಕಂಥ ಕೇಳ್ತಕ್ಕಂಥದ್ದೇನು, ನಾವು ಸಮಯ ಸಂದರ್ಭ ನೋಡೋಣ. 18ನೇ ತಾರೀಕಿನ MLC ಎಲೆಕ್ಷನ್ ಇದೆ. ತದನಂತರ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ವರಿಷ್ಠರು ತಗೊಳ್ಳೋಂಥ ಪರಿಸ್ಥಿತಿಗೆ ನಾವು ಬಂದ್ರೆ ಒಂದು 15-20 ಜನ ಒಂದೊಂದು ಹೋಬಳಿಗೆ ಒಂದೊಂದು 10 ಜನ ನಾವು ಹೋಗ್ಬಿಟ್ಟು ನೇರವಾಗಿ ಸುಬ್ಬಾನವ್ರು ಮಾತಾಡ್ಬೇಕಾದ್ರೆ ನಾವು ಹೋಗಿ ಗಲಾಟೆ ಗದ್ದಲ ಮಾಡೋದು ಬೇಡ, ಅವ್ರಿಗೆ ತೊಂದರೆ ತಾಪತ್ರಯಗಳು ಮಾಡೋದು ಬೇಡ. ಅವ್ರಿಗೆ ತೊಂದರೆಗಳಿಗೆ ನಾವು ಮಾಡಿ ಕೆಟ್ಟ ಹೆಸರು ತಗೊಳ್ಳೋಂಥ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ. ಏನು ಕೇಳಬೇಕು ನಿಯತ್ತಾಗಿ ನ್ಯಾಯಸಮ್ಮತವಾಗಿ ನಮ್ಮ ಹಕ್ಕನ್ನ ಮಂಡಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಮಾಡಿದ್ಮೇಲೆ ಅವರೇ ಕೊಟ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಅಶೋಕ್ ಹೇಳಿದ ರೀತಿಯಲ್ಲಿ ಯಾವುದೋ ಒಂದು ಕೊನೆಯ ತೀರ್ಮಾನ ಅದನ್ನ ತಗೊಂಡು ಕ್ಲೋಸ್ ಮಾಡಬೇಕು. ಅದು ನಿಮ್ಮನ್ನ ಇನ್ನೊಂದ್ಸರಿ ಕರೆದೇ ತೀರ್ಮಾನ ತಗೋಬೇಕಾಗುತ್ತೆ ಆ ಕೆಲಸ.
ಹಂಗ್ ಮಾಡಕ್ ಆಗ್ಬಿಟ್ಟು ಇಡೀ ಅದೇನಂತ ನೋಡು, ಆ ಭಾಗದಿಂದ ಈ ಭಾಗದವರೆಗೂ ನಾವು ಸ್ಟಾಪ್ ಮಾಡ್ಬೋದು. ಅದನ್ನ ಬಳ್ಳಾರಿಯಲ್ಲೂ ರೆವಲ್ಯೂಷನ್ ಮಾಡ್ಬೋದು, ಕೂಡ್ಲಿಗೆಲ್ಲೇ ರೆವಲ್ಯೂಷನ್ ಮಾಡ್ಬೋದು, ಇಲ್ಲಿನೂ ಮಾಡ್ಬೋದು. ಆದ್ರೆ ಆ ಸಿಸ್ಟಮ್ ನಾವು ಹೋಗೋದು ಬೇಡ. ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥ ನಾವು ಕೆಲಸನ ಈ ಒಂದು ಕಾರಣಕ್ಕೆ ಇವತ್ತು ನಮ್ಮೆಲ್ಲ ಸ್ನೇಹಿತರು ಬಂದರ ಜೋಡ ಯಾತ್ರೆ ಮಾಡಿದರು. ರಾಹುಲ್ ಗಾಂಧಿ ಅವ್ರು ಬಂದು ಎಲ್ಲಿಂದಲ್ಲಿ ಇದೇ ಮೊಳಕಾಲ್ಮೂರಿನಲ್ಲಿ ಸುಮಾರು 3 ದಿವಸ ವಾಸ್ತವ ಮಾಡಿದ್ರು. ಮೊಳಕಾಲ್ಮೂರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಕಾಂಗ್ರೆಸ್ ಅವರು ಕೂಡ ಹೋರಾಟ ಮಾಡಿ ಅವರು 3 ದಿವಸಗಳ ಕಾಲ ಕೂಡ ಚಳಿಕೆರೆಯಿಂದ ಅಲ್ಲಿ ಹಿರಿಯೂರಿಂದ ಇಳಿದ್ಬಿಟ್ಟು ಬಳ್ಳಾರಿವರೆಗೂ ಕೂಡ ಅವ್ರ ಜೊತೆ ಪಾದಯಾತ್ರೆ ಮಾಡಿ ಅವ್ರಿಗೇನು ಬೇಕೋ ಸವಲತ್ತುಗಳೆಲ್ಲ ನೋಡಿ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮದು ಈ ಮೊಳಕಾಲ್ಮೂರು ಕ್ಷೇತ್ರ ಜನ ಇಲ್ಲಿ ಆ ದೃಷ್ಟಿ ಇಟ್ಕೊಂಡು ಅದನ್ನು ಡಿ ಕೆ ಶಿವಕುಮಾರ್ ಜೋಡೋ ಭವನ, ಜೋಡೋ ಯಾತ್ರೆ ಅಂತೇಳಿ ಯಾವಾಗ್ಲೂ ಅವ್ರನ್ನ ಸ್ಮರಿಸ್ತಾರೆ. ಆ ದೃಷ್ಟಿ ಇಟ್ಕೊಂಡಾದ್ರೆ ಮೊಳಕಾಲ್ಮೂರಿನಲ್ಲಿ ಇಷ್ಟು ಗೌರವ ನಮಗೆ ಕೊಟ್ಟಿದ್ದಾರೆ. ಮೊಳಕಾಲ್ಮೂರು ಜನ ಹಿಂಗ್ ಕೇಳ್ತಾರೆ ಅಂದ್ಮೇಲೆ ಗೋಪಾಲ್ ಕೃಷ್ಣಗಲ್ಲ, ಮೊಳಕಾಲ್ಮೂರು ಜನಕ್ಕೋಸ್ಕರನಾದ್ರೂ ಈ ಕೆಲಸ ಮಾಡೋಣ ಅನ್ನೋ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಬಂದ್ರೆ ಒಳ್ಳೇದು ಅಂತ. ಅದ್ರ ಜೊತೆಗೆ ನಾವು ಕೂಡ 2011ರಲ್ಲಿ ಪಾದಯಾತ್ರೆ ಕೂಡ ನಾವು ಮಾಡಿದ್ವಿ. ಅವಾಗ ನಾನೇ ಹೇಳ್ಕೊಟ್ಟ ಪಾದಯಾತ್ರೆ ಯಾವ ರೀತಿ ಮಾಡ್ಬೇಕು ಅಂತ. ಯಾಕಂದ್ರೆ ಹಿಂದೆ ಪ್ಯಾರಲಲ್ ಆಗಿ ವೈ ಎಸ್ ರಾಜಶೇಖರ ರೆಡ್ಡಿ ಆಂಧ್ರದಲ್ಲಿ ಮಾಡ್ತಾ ಇದ್ರು. ಅದ್ರ ನೋಡೋದು ಸಕ್ಸಸ್ ಆಗಿತ್ತು. ನನಗೆ ಸ್ವಲ್ಪ ಎಲ್ಲೋ ತಲೆಗಿತ್ತು. ಅದನ್ನ ಸಿದ್ದರಾಮಯ್ಯವ್ರಿಗೆ ಯಾವ ಬಳ್ಳಾರಿಯವರು ತಡೆ ತೊಟ್ಟಿದ್ರು, ಚಾಲೆಂಜ್ ಮಾಡಿ ಬನ್ನಿ ನೋಡಿಕೊಳ್ಳೋಣ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಬಂದು ಸಿದ್ದರಾಮಯ್ಯ ಕಿವಿ ಮಾತು ಹೇಳಿ, ಸರ್ ನಾವು ಈ ಕೆಲಸ ಯಾಕೆ ಮಾಡಬಾರ್ದು ಅಂತೇಳಿ ಆಗ್ಲೇ ಕೂತ್ಕೊಂಡು ಆಗ್ಲೇ ಡಿ ಕೆ ಶಿವಕುಮಾರ್, ನಮ್ಮ ದೇಶಪಾಂಡೆ ಅವರು KPCC ಅಧ್ಯಕ್ಷ ಆಗಿದ್ರು. ಕೆಲವರೆಲ್ಲ ಅಯ್ಯೋ ಇಷ್ಟು ದೂರ ಖರ್ಚುಗಳು ಎಷ್ಟಾಗ್ತವೆ, ನಾವು ಪಾರ್ಟಿ ಇಲ್ಲ, ಅಧಿಕಾರದಲ್ಲಿ ಇಲ್ಲ, ನಾವು ಬರೀ ಆಪೋಸಿಷನ್ ಅಲ್ಲಿ ಇರೋರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಅವಾಗ ಎತ್ಕೊಂಡು ನಾವು ಎತ್ಕೊಂಡು ಧೈರ್ಯ ಕೊಟ್ಟಿವಿ. ಸರ್ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ MLAಗಳಿದ್ದು ಅವೆಲ್ಲರೂ ಜವಾಬ್ದಾರಿ ಹೊತ್ಕೊಳ್ತೀವಿ ಅಂತ. ನನಗೆ ಇಡೀ ಚಳ್ಳಕೆರೆ ತಾಲೂಕಿನಿಂದ 16 ಪಾಯಿಂಟ್ ಕೊಟ್ಟರು. ನಮ್ಮೆಲ್ಲರಿಗೂ ಗೊತ್ತಿದೆ, ಬಹಳ ಜನಕ್ಕೆ. ನಾವು ಅವ್ರು ಪಾದಯಾತ್ರೆ ಮಾಡ್ಬೇಕಾದ್ರೆ ಇಲ್ಲಿಂದ ಬಳ್ಳಾರಿ ಅಲಗುಂದಿವರೆಗೂ ಕೂಡ ಪಾಯಿಂಟ್ಗಳು ಹೊತ್ಕೊಂಡು ನಮ್ಮ ಬ್ರದರು 24 ಗಂಟೆ 24 ಅವರ್ಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರೆದಂಥ ಜನಗಳಿಗೆ ಯಾರು ಊಟ ತಿಂಡಿ ವ್ಯವಸ್ಥೆಗಳಾಗದ ರೀತಿಯಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡಿ ಅವತ್ತು ಪಾರ್ಟಿ ಬಿಗಿ ಮಾಡಿದ್ದಕ್ಕೆ ಆ ದಿವಸನೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ 222 ಮಂದಿಯನ್ನ ಗೆಲ್ಲಿಸ್ಕೊಂಡು ಅವತ್ತು ನನ್ನ ದುರಾದೃಷ್ಟ ನಾನು ಸೋತದೆ. ಆದ್ರೆ ಅವರೆಲ್ಲರೂ ಅವತ್ತು ಸರ್ಕಾರ ಬಂದಿದ್ದು. ಅವಾಗ ಆ ಒಂದು ದೃಷ್ಟಿ ಇಟ್ಕೊಂಡು ನನ್ನ ಮಮಕಾರದಿಂದ ಬಳ್ಳಾರಿ ಊರಲ್ಲಿ ಟಿಕೆಟ್ ಕೊಟ್ಟರು. ಮತ್ತೆ ಅಲ್ಲಿ ನಾವು ಗೆದ್ವಿ. ಅದೇ ಮಮಕಾರ ಇವತ್ತು ಕೂಡ ಅವ್ರು ಇಟ್ಕೊಂಡಿರ್ಬೇಕು ಅಂತೇಳಿ ನಾನು ಕೇಳ್ಕೊಳ್ಳೋದು. ಜೊತೆಗೆ ನಿಮ್ಗೆಲ್ಲರಿಗೂ ಒಂದು ಗಮನಕ್ಕೆ ತರ್ತೇನೆ, ಭೀಮಣ್ಣ ನೀವೆಲ್ಲರೂ ಇದ್ರಿ, ಕೂಡಲಿಗರು. ನಮಗೆ 97ರಲ್ಲಿ ನಾವು ಎಲೆಕ್ಷನ್ಗೆ ಇಲ್ಲಿ ನಿಂತ್ವಿ. ಯಡಿಯೂರಪ್ಪನವರು ಆಪೋಸಿಷನ್ ಲೀಡರ್ ಆಗಿದ್ರು. ಈ ಕಡೆ ಕಾಂಗ್ರೆಸ್ ನಲ್ಲಿ ನಾವೇನಿರ್ಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ನಂಬರ್ ಇರ್ಲಿಲ್ಲ. ಹೀಗಾಗಿ 50-50 ಆಗಿತ್ತು. ಆ ಸಂಬಂಧದಲ್ಲಿ ಇಲ್ಲಿ 97ರಲ್ಲಿ ನಮ್ಮನ್ನು ಗೆಲ್ಸಿ ಇಲ್ಲಿಂದ ಕಳಿಸಿದ ಮೇಲೆ 40-41 ನಂದಾಯ್ತು. ಅದೇ ಸಂದರ್ಭದಲ್ಲಿ ನಮ್ಮ ರಾಮನಗರ ಲಿಂಗಪ್ಪನವರು ಗೆದ್ದು ಬಂದ್ರು. ಅವಾಗ ನಮ್ಮ ಇಬ್ಬರನ್ನ ಅಳವಡಿಸ್ಕೊಂಡು ಅವತ್ತು ಆಪೋಸಿಷನ್ ನಮಗೆ ಖರ್ಗೆ ಅವರ ಆಪೋಸಿಷನ್ ಲೀಡರ್, ಅದನ್ನು ನಾನು ಜ್ಞಾಪಿಸ್ತಾ ಇದ್ದೇನೆ ಆ ವಿಚಾರದಲ್ಲಿ. ಯಾಕಂದ್ರೆ ನನಗೆ ಎಂಟರ್ಟೈನ್ಮೆಂಟ್ ಟು ಸ್ಪೀಕ್ ಆ ವಿಚಾರದಲ್ಲಿ. ನಾವು ಹಿಂದೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇಸ್ ಮಚ್. ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಾಗ. ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವೆಲ್ಲ ಪಾರ್ಟಿಗೆ ದುಡಿದಿದ್ವಿ, ಪಾರ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಯಾವತ್ತೂ ಕೂಡ ನಾವು ಪಾರ್ಟಿಗೆ ಹಿಂದೆ ಬಿಟ್ಟು ಹೋದವನಲ್ಲ. ನಾನು ಸೋತು ಹೋದಾಗ್ಲೂ ಕೂಡ ಯಾವತ್ತೂ ಕೂಡ ಯೋಚನೆ ಮಾಡಿದವನಲ್ಲ. ಅನಿವಾರ್ಯ ಪರಿಸ್ಥಿತಿ ಅವ್ರು ಕೊಡದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪಾರ್ಟಿ ಬಿಟ್ಟೆ. ಪಾರ್ಟಿ ಬಿಟ್ಟು ಹೋಗಿರ್ತಕ್ಕಂಥ ಕಾರಣಗಳಿಂದ ಸಾಕಷ್ಟು ಜನ ಪಾರ್ಟಿ ಬಿಟ್ಟವರೆಲ್ಲರೂ ಇವತ್ತೆಲ್ಲ ಮಂತ್ರಿಗಳಾಗಿದ್ದಾರೆ, ಎಲ್ಲರೂ ದೊಡ್ಡ ದೊಡ್ಡ ಪೊಸಿಷನ್ ಇದ್ದಾರೆ, ಎಲ್ಲರೂ ಅನುಕೂಲ ಇದ್ದಾರೆ. ನನ್ನ ವಿಚಾರ ಬಂದಾಗ ಮಾತ್ರ ನಮ್ಮ ಪಾರ್ಟಿಗಿಲ್ಲ, ಪಾರ್ಟಿ ಬಿಟ್ಟು ಹೋಗ್ಬಿಟ್ರು. ಈ ತರ ಬಂದ್ಬಿಟ್ಟಿದೆ ಪರಿಸ್ಥಿತಿ. ಹೀಗಾಗಿ ನಾನು ಭಗವಂತನ ಮೇಲೆ ಭಾರ ಆಗ್ತಾ ಇದ್ದೀನಿ. ಆದ್ರೆ ಆಗ್ಬೋದು, ಬಿಟ್ರೆ ಬಿಡ್ಬೋದು. ನನ್ನ ಪ್ರಯತ್ನ ಅಂತೂ ಈ ರೀತಿ ಇಷ್ಟು ಇರುತ್ತೆ. ಧರ್ಮ ಅನ್ನೋದೊಂದಿದ್ರೆ ಧರ್ಮ ಯಾವತ್ತಿಗೂ ಜಯ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಸತ್ಯ ಯಾವತ್ತೂ ಕೂಡ ಅದಕ್ಕೆ ಜೀವ ಇರುತ್ತೆ, ಸತ್ಯ ಯಾವತ್ತೂ ಸಾಯೋದಿಲ್ಲ. ಈ ಸತ್ಯ, ಈ ಧರ್ಮ ಎಂಬುದೇನಾದ್ರೂ ಕಾಂಗ್ರೆಸ್ನಲ್ಲಿ ಅದು ಗೊತ್ತು ಗುದುಮಳಿ ಇಟ್ಕೊಂಡು ಏನಾದ್ರು ವ್ಯಾವಹಾರಿಕವಾಗಿ ನಡೆಸ್ತಾ ಇದ್ರೆ ಅವ್ರು ನನಗೆ ನ್ಯಾಯ ದೊರಸ್ಕೊಡ್ಲಿ. ನನಗೆ ದೊರಸೋದ್ರ ಮೂಲಕ ಇಡೀ ಕ್ಷೇತ್ರಕ್ಕೆ ಆಸೆ ಪಟ್ಟಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಸೆ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಅಧಿಕಾರಿ ಕೂಡ ಸರ್ ಎಲ್ಲರಿಗೂ ಕೊಡ್ತಾರೆ, ನಿಮ್ದು ಏನ್ ಸರ್ ಇಂಥ ಅನ್ಯಾಯ. ಬಹಳ ಜನ ಪತ್ರಿಕೆಯವರು ಕೂಡ ನನಗೆ ಅದನ್ನೇ ಪ್ರಶ್ನೆ ಕೇಳ್ತಾರೆ. ನೀವು ಕೇಳ್ಬೇಕು ಸರ್, ಮಾಡ್ಬೇಕು ಸರ್. ಪತ್ರಿಕೆಯವರು ಪೇಪರ್ನವ್ರು ಏನ್ ಮಾಡ್ತಾರೆ? ಬರೀಬಹುದು, ಟಿವಿಗಳಲ್ಲಿ ಹಾಕ್ಬೋದು.
ಇವೆಲ್ಲ ನೋಡಿದ್ರೆ ಅವ್ರೇನಂತಾರೆ ಮಾಮೂಲು ಬಿಡ ಟಿವಿ ಬರೋದು ಪತ್ರಿಕೆ ಬರೋದು ಇವೆಲ್ಲ ಹಾಗೆ ಅಂತೇಳಿ ಹಂಗೆ ಅಂತಾರೆ. ಅವರು ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಮನದಾಳದ ಮಾತುಗಳನ್ನು ನಾನು ಹೇಳಿದ್ದೀನಿ. ಕಡೆಯದಾಗಿ ನಾವು ಒಳ್ಳೆ ಮನಸ್ಸಿನಿಂದ ಒಳ್ಳೆ ವ್ಯಕ್ತಿತ್ವದಿಂದ ನೀವೆಲ್ಲರೂ ಸಹಕಾರ ಕೊಟ್ರೆ ಎಲ್ಲ ಹೋಗಿ ಕೇಳೋಣ. ಅವರು ಕೇಳಿ ನಮ್ಮ ಅದಕ್ಕೆ ಗೌರವ ತಕ್ಕಂತೆ ಎಲ್ಲ ಒಂದ್ ಕಡೆಗೆ ನನ್ನ ಮಂತ್ರಿ ಮಾಡ್ತಾರೆ ಅನ್ನೋ ಸುದ್ದಿಗಳು ಕೂಡ ನನ್ನ ಕಿವಿಯಾಗಿದ್ದಾವೆ. ಯಾವುದೋ ಮೂಲೆಗಳಿಂದ ಅದು ಇಲ್ಲಿ ಚಿತ್ರದುರ್ಗದ ಮೂಲೆ, ಚಳ್ಳಕೆರೆ ಮೂಲೆ, ಈ ಕಡೆ ಈ ಮೂಲೆಗಳಿಂದ ಬಂದಿದ್ದಲ್ಲ. ಅದು ನಾನು ಆ ಮೂಲೆಗಳು ತಗೊಳ್ಳೋದೇ ಇಲ್ಲ. ಆ ಮೂಲೆ ಇನ್ಫಾರ್ಮೇಶನ್ಸ್ ತಗೊಳ್ಳಲ್ಲ. ನಾನು ಸುಮ್ಮನೆ ಹೇಳ್ತಿರೋದು ಅವ್ನು ಬಂತು ಅವಂದೇ ಅಂತೆ, ಇವನ್ ಬಂತು ಇವಂದೇ ಅಂತೆ, ಇವೆಲ್ಲ ಮಸ್ತಾಗ್ಬಿಟ್ಟು ಲಾಸ್ಟ್ ಟೈಮ್ ಆದ್ರೆ ನನಗೆ 2014 ನಾನು ಮಂತ್ರಿ 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 ಅಂತ ಹೇಳಿ ಟಿವಿಯಲ್ಲಿ ಬಂತು ಏರ್ಪೋರ್ಟಿಗೆ ಬಂದದ್ದು ಆಗಿಲ್ಲ ಅಂತ ಕ್ಲಿಯರ್ ಕನ್ಫರ್ಮ್ ಮಾಡಾಗ್ಲೇ ಹೋಗೇ ಬಿಟ್ರು. ಏರ್ಪೋರ್ಟ್ ಅಲ್ಲಿ ಇದೆ ನಾನು ನಮ್ಮ ಜಯಚಂದ್ರ ಅವರು ಬರ್ಬೇಕಾದ್ರೆ ಆಗಿಲ್ಲ ಬಿಡ್ರಿ ಅಂತ ನಾನು ಹೇಳ್ತೇನೆ. ನಮ್ಮ ಹುಡುಗರು ಬೇರೆ ಇಲ್ಲ ಸರ್ ಇನ್ನೂ ಬರ್ತಾ ಇದೆ ನಿಮ್ಮ ಹೆಸರು, ಇನ್ನೂ ಬರ್ತಾ ಇದೆ ನಿಮ್ಮ ಹೆಸರು. ನನಗೆ ಬಹಳ ಆಶ್ಚರ್ಯ, ಪಾಪ ಎಷ್ಟು ಅಮಾಯಕ ಜನ ಇದ್ದಾರಲ್ಲ ಇವರು ಅಂತೇಳಿ ಅನಿಸ್ತು ನನಗೆ. ಅದಕ್ಕೋಸ್ಕರ ಯಾವ ಮೂಲೆಯದು ನಾನು ಕೇಳಿಲ್ಲ. ಒಳ್ಳೆ ಮೂಲೆಯಿಂದ, ಒಳ್ಳೆ ಮನಸ್ಸಿನಿಂದ, ಒಳ್ಳೆ ವ್ಯಕ್ತಿಯ ಬಾಯಿಯಿಂದ ಆ ವಿಚಾರ ನನಗೆ ಅಲ್ಲಿ ಬಂದಿದೆ. ಆ ಒಂದೇ ದೃಷ್ಟಿಯಿಂದ ನಾವು ಹೆಂಗ್ ಹೋಗ್ಬೇಕು, ಯಾವ ತರ ಹೋಗ್ಬೇಕು ಅಂದ್ರೆ ಸಮಾಧಾನಕಾರವಾಗಿ ಕಾರ್ಯಕ್ರಮನ ರೂಪಿಸ್ಕೊಳ್ಳೋಣ ಅಷ್ಟೇಳಿ ಇವತ್ತು ತಾವೆಲ್ಲರೂ ಬಂದಿದ್ರಿ. ಕೂಡಿಗೆಯವ್ರಿಗೆ ನನ್ನ ನಿಜವಾಗ್ಲೂ ಶಿಷ್ಟಾಷ್ಟ ನಮಸ್ಕಾರಗಳು ಎಲ್ಲರಿಗೂ. ಪತ್ರಕರ್ತ ಎಲ್ಲ ನನ್ನ ಸ್ನೇಹಿತರು ಕೂಡ ಅಭಿಮಾನ. ನಮ್ಮ ವೀರೇಶ್ ಅವರು ಮೊನ್ನೆನೆ ಬಂದು ಸಾರ್ ಇದು ಕರಿಬೇಕು, ನೀವು ಕರಿಬೇಕು ಅಂತೇಳಿ ಬಹಳ ಕೇಳಿದ್ರು. ನಮ್ಮ ಭೀಮಣ್ಣವರು, ಗಜಾಪುರಿ ಭೀಮಣ್ಣವರು, ಇನ್ನು ಅನೇಕ ನನ್ನ ಸ್ನೇಹಿತರು ಮತ್ತು ಬಳ್ಳಾರಿ ಅವರ ರಿಪೋರ್ಟರ್ಸ್ ಕೂಡ ನಾವು ಬರ್ತೀವಿ ಅಂದ್ರು. ಸದ್ಯಕ್ಕೆ ಈಗ ಸದ್ದು ಬೇಡ, ಮುಂದೆ ನಾನು ಮನಿಷ್ಠ ಆದಾಗ ಬಳ್ಳಾರಿಗೆ ಬರ್ತೀನಿ, ನಾವು ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಕೂಡ ನಾನು ಹೇಳಿದೆ. ಹಂಗಂತೇಳಿ ನಾವೇನು ಆಸೆ ಹೇಗೆಯಿಂದ ದೂರ ಆಗ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಇನ್ನೂ ಆಸೆಗಳು ಜೀವಂತವಾಗಿದ್ದಾವೆ. ಹೀಗಾಗಿ ಆಸೆನೂ ನಾವು ಅದನ್ನೇ ಸ್ವಲ್ಪ ಪಕ್ಕ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾವು ಕೊಡೋಣ. ಕಾಫಿಯ ಮಾಡಿದ್ವಿ, ಆರೋಗ್ಯತೆ ಸ್ವಲ್ಪ ಕಾವು ಕೊಟ್ಕೊಳ್ಳೋಣ ಅಷ್ಟೇ. ಅದಕ್ಕೆ ಅಷ್ಟೇ ಶಾಂತಿಯುತವಾಗಿ ಎಲ್ಲರೂ ಎದ್ದು ಬಫೆ ಸಿಸ್ಟಮ್ ನಲ್ಲಿ ಊಟ ಮಾಡಿದ್ದಾರೆ. ಬೋತ್ ನಾನ್ ವೆಜ್, ವೆಜಿಟೇರಿಯನ್ ಆ ಕಡೆ ಎಲ್ಲ ಅರೇಂಜ್ ಮಾಡಿದಂಗಿದ್ದಾರೆ. ಸ್ವಲ್ಪ ಸಮಾಧಾನವಾಗಿ ನಮ್ಮ ಜೊತೆಗೆ ಇನ್ನೂ 1 ಗಂಟೆ ಅಂದ್ರೆ ಈಗಲ್ಲ ಮುಗೀತು, ಗಾಬರಿ ಆಗ್ಬೇಡ್ರಿ, ಇಲ್ಲಿ ಕ್ಲೋಸ್ ಆಯ್ತು. ಊಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು 10 ನಿಮಿಷ ಲೇಟ್ ಆದ ಚಿಂತಿಲ್ಲ, ಅಲ್ಲಿ ಇದಾಗದ್ ಬೇಡ ಅಂತೇಳಿ ನಿಮ್ಗೆಲ್ಲರಿಗೂ ಹೇಳಿ ಇವತ್ತು ಎಷ್ಟೋ ದೂರದಿಂದ ಬಹಳಷ್ಟು ಅರ್ಜೆಂಟ್ ಆಗಿ ನಿಮ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಅನಾರೋಗ್ಯಗಳಿದ್ರು ಕೂಡ ಇವತ್ತು ಇಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರಿ. ಇಂಥ ಪತ್ರಕರ್ತ ಎಲ್ಲ ನನ್ನ ಕ್ಷೇತ್ರದ, ತಾಲೂಕಿನ ಮತ್ತು ಜಿಲ್ಲೆ ಮತ್ತು ಕೂಡ್ಲಿಗಿ ಮತ್ತು ಬಳ್ಳಾರಿ ಎಲ್ಲ ಬಂದಿರತಕ್ಕಂಥ ಪತ್ರಕರ್ತರು, ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳು ಅಂತ ನಮಸ್ಕಾರಗಳನ್ನು ತಿಳಿಸಿ, ಜೊತೆಗೆ ವೇದಿಕೆ ಮೇಲೆ ಕೂತಿದ್ದ ಎಲ್ಲ ಹಿರಿಯರು ಕೂಡ ನಾನು ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ನಮಸ್ಕಾರಗಳನ್ನು ತಿಳಿಸಿ ನನ್ನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ನಮಸ್ಕಾರ.